ಕೇರ್. ಅಂಡ್ ಯಾವತ್ತಾದ್ರೂ ಯಾರಾದ್ರೂ ಕಾಲ್ ಮಾಡಿ ಅವ್ರ ಕೇಸ್ ಬಿಟ್ಬಿಡು, ಯಾಕೆ ಕೇಸ್ ಲೀಡ್ ಮಾಡ್ತೀಯ ಅಂತ ಯಾವತ್ತಾದ್ರೂ ನಿಮ್ಗೆ ಕಾಲ್ ಮಾಡಿ ಯಾರಾದ್ರೂ ಹೇಳಿದುಂಟಾ? ಅಲ್ಲ, ನನ್ಗೆ ಆತರ ಹೇಳೋಷ್ಟು ಧೈರ್ಯ ಯಾರು ಮಾಡಲ್ಲ. ಮಾಡಿದ್ರು ಕೂಡ ನಾನು ಯಾವಳ್ದು ನಾನು ಕೇಳಲ್ಲ, ಖಂಡಿತ ಕೇಳಲ್ಲ. ಅಂಡ್ ಜೊತೆಗೆ ನಾನು ತಗೊಳ್ಳೋ ನನ್ನ ಕ್ಲೈಂಟ್ಗೆ ಜಸ್ಟಿಸ್ ಕೊಡೋದಕ್ಕೆ ಖಂಡಿತವಾಗಿಯೂ ನಾನು ಐ ವಿಲ್ ಪುಟ್ ಮೈ ಆಲ್ ಎಫರ್ಟ್. ನನ್ನ ಕಂಪ್ಲೀಟ್ ಎಫರ್ಟ್, ನಾನು ನಡೆಸೋ ಯಾವುದೇ ಕೇಸ್ ಆದಷ್ಟು ನನ್ನ ಆಫೀಸಲ್ಲಿ ನಾನು ಖಂಡಿತ ಫುಲ್ ಎಫರ್ಟ್ ಹಾಕ್ತೀನಿ. ನಾನು ದಿನ ರಾತ್ರಿ ನಮ್ಮ ಮನೆಗೆ ಹೋಗೋದೆಷ್ಟು, ನಮ್ಮ ಆಫೀಸಲ್ಲಿ ಎಷ್ಟು ಜನ ಇದ್ದಾರೆ ಅಂತ ತಮ್ಮ ನೋಡಿದಿರಲ್ಲ. ಅದೇನೆ ಇವಾಗ ನಾನು ಒಬ್ಳು ಹೆಣ್ಮಗಳಾಗಿ ಇನ್ನೊಂದು ಹೆಣ್ಮಗಳು ಅಪರಾಧಿ ಅಲ್ಲದೆ ಇದು ಶಿಕ್ಷೆ ಅನುಭವಿಸ್ತಿದ್ದಾರೆ ಅಂದಾಗ ಅವ್ರು ಬೇಗ ಹೊರಗಡೆ ಬರಲಿ ಅನ್ನೋದಿರುತ್ತೆ. ಆ್ಯಂಡ್ ನೀವು ಲಾಯರ್ಸ್ಗಳು ಅದನ್ನ ಹೇಗೆ ಅವ್ರನ್ನ ಇವಾಗ ಅವ್ರು ಅಪರಾಧಿ ಅಲ್ಲ ಅಂತ ನಿಮಗೆ ಗೊತ್ತಿದೆ ಅಂದಮೇಲೆ ಅವ್ರನ್ನ ಹೊರಗಡೆ ಕರ್ಕೊಬರೋದಕ್ಕೆ ಹೇಗೆ ಪ್ರಿಪ್ರೇಷನ್ ಮಾಡ್ತಿದ್ದೀರಾ? ಈಗ ಪ್ರಿಪ್ರೇಷನ್ ಇರುತ್ತೆ ಮೇಡಮ್. ನಮ್ಮ ಸಿಸ್ಟಮು ಅದು ಹೆಣ್ಮಗಳ ಗಂಡು ಮಗಳ ಅದು ಅಫ್ಕೋರ್ಸ್ ಇರುತ್ತೆ, ಇರಲ್ಲ ಅಂತ ಅಲ್ಲ. ಅದು ಒನ್ ಆಫ್ ದ ಗ್ರೌಂಡ್, ಒಂದು ಬೀಯಿಂಗ್ ಎ ಲೇಡಿ ಅನ್ನೋದು ಒನ್ ಆಫ್ ದ ಗ್ರೌಂಡ್ ಅಷ್ಟೇ. ಬಟ್ ದಟ್ ಇಸ್ ನಾಟ್ ಅಟ್ ಅದು ಅದೇ ಒಂದು ಕ್ರೈಟೀರಿಯಾ ಥರ, ಅದೇ ಒಂದು ಮೇನ್ ಗ್ರೌಂಡ್ಸ್ ಅಲ್ಲ. ಸೊ ಖಂಡಿತ ಅವ್ರು ಬರಬೇಕು ಆಚೆ, ಅದು ಖಂಡಿತ ಇದೆ, ಪ್ರಿಪ್ರೇಷನ್ ಇದೆ, ಇಲ್ಲ ಅಂತಲ್ಲ. ಬಟ್ ಇಟ್ ವಿಲ್ ಟೇಕ್ ಟೈಮ್. ಅಂದರೆ ನಾನು ನೋಡಿದ ಪ್ರಕಾರ ನಿಮ್ಮ ಆಫೀಸಲ್ಲೆಲ್ಲ ನೋಡಿದ ಪ್ರಕಾರ ಸುಮಾರು ಒಂದು 15 ಜನ ಎಲ್ಲ ಇಟ್ಕೊಂಡು ಎಲ್ಲ ಕೆಲಸ ಮಾಡಿಸ್ತಿದ್ದೀರಾ. ಆ್ಯಂಡ್ 15 ಜನನೂ ಪವಿತ್ರ ಅವ್ರ ಕೇಸ್ಗೆ ವರ್ಕ್ ಮಾಡ್ತಿದ್ದಾರೆ. ನಮ್ಮ ಆಫೀಸಲ್ಲಿ ಏನು ಇದೊಂದೇ ಕೇಸ್ ಅಲ್ಲ. ಆಮೇಲೆ ಜನ ಬೇಕಾದ್ರೆ ಇದೊಂದೇ ಕೇಸ್ ಇರೋದು ನಿಮ್ಮ ಆಫೀಸಲ್ಲಿ ಅಂತಾರೆ. ಮೇಡಮ್, ನಮ್ಮ ಆಫೀಸಲ್ಲಿ 1000 ಕೇಸ್ ಮೇಲಿದೆ, ಆಯ್ತಾ? ಇದೊಂದು ಕೇಸ್ ಅಷ್ಟೇ, ನಮ್ಗೆ ಇದೊಂದು ಕೇಸ್ ಅಷ್ಟೇ, ಇದೊಂದು ಪ್ರಕರಣ, ಆಯ್ತಾ? ಒಂದು ಚಾನಲ್ನಲ್ಲಿ 100 ಸೀರಿಯಲ್, ನಿಮ್ಮ ನ್ಯೂಸಲ್ಲಿ 100 ನ್ಯೂಸ್ ಬಂದಂಗೆ ನಮ್ಗಿದೊಂದು ಕೇಸ್ ಅಷ್ಟೇ. ನಮ್ಮ ಆಫೀಸಲ್ಲಿ ಮೇಡಮ್ ಒಂದು ಒಳ್ಳೆ ನಮ್ಮ ವೆರಿ ಇಂಟ್ರೆಸ್ಟಿಂಗ್ ಕೇಸ್ ಇದೆ ನಮ್ಮಲ್ಲಿ. ಒಂದು ನೂರ್ ಅಹಮದ್ ಅಂತ ಒಂದು ಕೇಸ್ ಇದೆ. ಆ ಕೇಸ್ ಮರ್ಡರ್ ಕೇಸ್ 302. ಅದು ಕೂಡ ಮೇಡಮ್ ಆ ಕೇಸಲ್ಲಿ ಬಾಡಿನೇ ಸಿಕ್ಕಿಲ್ಲ, ತುಂಗಭದ್ರಾ ಡ್ಯಾಮಲ್ಲಿ ಬಾಡಿ ಹಾಕಿದ್ದಾರೆ ಅನ್ನೋದು ಕೇಸು. ನನ್ನ ಕ್ಲೈಂಟು ಆಲ್ಮೋಸ್ಟ್ 3-3.5 ವರ್ಷದಿಂದ ಜೈಲಲ್ಲಿದ್ದಾರೆ. ನನಗೆ ಆ ಕೇಸು ರೀಸೆಂಟಾಗಿ ನನಗೆ ಆ ಕೇಸ್ NOC ತಗೊಂಡು ನನ್ನ ಆಫೀಸಿಗೆ ಬಂದಿದೆ. ಒಂದು 3 ತಿಂಗಳಿಂದಗಡೆ ನನಗೆ ಬಂದಿದೆ. ಇವಾಗ ನಾವು ಅದಕ್ಕೆ ಬೈಲ್ ಮೂವ್ ಮಾಡಿ ಇನ್ನು ಮುಂದಗಡೆ ಅದನ್ನು ಮಾಡಬೇಕು ನಾವು, ಆಯ್ತಾ? ಆ ಕೇಸಲ್ಲಿ ಆತ ನನಗೆ ಹೇಳಿರೋ ಪ್ರಕಾರ ಕೆಲವೊಂದು ಕಾನ್ಸ್ಪಿರಸಿ ಮಾಡಿ ಕೆಲವೊಬ್ರು ಅವನ ಸ್ನೇಹಿತರುಗಳ ಆತನನ್ನ ಸಿಗಿಸ್ತಾರೆ, ಓಕೆ, ಆಯ್ತಾ? ಇವತ್ತಿಗೂ ಬಾಡಿ ಸಿಕ್ಕಿಲ್ಲ, ಪಾಪ 4 ವರ್ಷದಿಂದ ಜೈಲಲ್ಲಿದ್ದಾನೆ, ಆಯ್ತಾ? ಆ ಕೇಸ್ ಎಷ್ಟು ಇಂಟ್ರೆಸ್ಟಿಂಗ್ ಕೇಸ್ ಅಂದ್ರೆ, ಆ ಕೇಸ್ ಇಂಟ್ರೆಸ್ಟಿಂಗ್ ಮುಂದಗಡೆ ಈ ಕೇಸ್ ಏನೂ ಅಲ್ಲ ನನ್ನ ಪ್ರಕಾರ. ಸರ್, ಜನ ಹೇಳ್ತಿದ್ದಾರೆ ಅಂದ್ರೆ ಮಾತಾಡ್ತಿರೋದು ಹೊರಗಡೆ ಹೆಂಗಿದೆ ಟಾಕ್ ಅಂದ್ರೆ, ಸುಪ್ರೀಂ ಕೋರ್ಟ್ ಅಲ್ಲೇ ಬೇಲ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಇನ್ ಹೈಕೋರ್ಟ್ ಅಲ್ಲಿ ಇವಾಗ ಮತ್ತೆ ಹಾಕೊಂಡು ಅವ್ರು ಹೆಂಗೆ ಇದ್ ಮಾಡ್ತಾರೆ, ಅವ್ರಿಗೆ ಬೇಲೆ ಸಿಕ್ಕಲ್ಲ, ಜೈಲಿಗೆ ಗತಿ ಅಂತಿದ್ದಾರೆ. ಹೇಗೆ ಅದು? ಅಲ್ಲ ಅದೇನಿದೆ ಆ ಥರ ಎಲ್ಲ ಏನಿಲ್ಲ ಮೇಡಮ್. ಇಟ್ ವಿಲ್ ಟೇಕ್ ಟೈಮ್ ಅಷ್ಟೇ, ಅದ್ರದ್ದೇ ಆದ ಟೈಮ್ ತಗೊಳುತ್ತೆ. ಒಂದ್ಸಲ ಟ್ರಯಲ್ ಸ್ಟಾರ್ಟ್ ಆಯ್ತು ಅಂದ್ರೆ ಸರ್ಕಮ್ಸ್ಟೆನ್ಸ್ ಚೇಂಜ್ ಆಗುತ್ತೆ, ವಿಟ್ನೆಸ್ಗಳು ಚೇಂಜ್ ಆಗುತ್ತೆ. ಇವಾಗ ನೋಡಿ, ಚಾರ್ಜ್ ಶೀಟ್ ಹಾಕಿದಾರಲ್ಲ, ಆ ಚಾರ್ಜ್ ಶೀಟ್ ಹಾಕಿರೋದಲ್ಲ ವಿಟ್ನೆಸ್ ಅಲ್ಲ, ದಟ್ ಇಸ್ ಓನ್ಲಿ ಮೆಟೀರಿಯಲ್ಸ್. ಓಕೆ, ಒನ್ಸ್ ಟ್ರಯಲ್ ಇಸ್ ಕಮೆನ್ಸ್ಡ್, ಒಂದೊಂದು ಎವಿಡೆನ್ಸ್ ಒಬ್ಬೊಬ್ಬ ವ್ಯಕ್ತಿ ಬಂದು ಸಾಕ್ಷಿ ಕೊಟ್ಟಂಗೆ ದಟ್ ಮೆಟೀರಿಯಲ್ ವಿಲ್ ಕನ್ವರ್ಟ್ ಆಸ್ ಎ ವಿಟ್ನೆಸ್. ಇವತ್ತು ಒಂದು ವಸ್ತು ಪೇಪರ್ ಅಷ್ಟೇ, ಅದು ವಿಟ್ನೆಸ್ ಆಗೋದು ಯಾವಾಗ ಅಂದ್ರೆ ಆ ಸಾಕ್ಷಿಯಾಗಿ ಆಗಬೇಕು. ಒಂದೊಂದೇ ಸಾಕ್ಷಿಗಳಾಗಿ ಆಗಿ ಆಗಿ ಎಲ್ಲ ವಿಚಾರಣೆಗಳಾದ್ಮೇಲೆ ನೆಕ್ಸ್ಟು ಅದ್ರಲ್ಲಿ ಏನೋ ಒಂದು ನಮಗೂ ಬೆನಿಫಿಟ್ ಆಗುತ್ತೆ ಅನ್ನೋದಾದ್ರೆ, ಅದಾದ್ಮೇಲೆ ಸಮ್ ಸರ್ಕಮ್ಸ್ಟೆನ್ಸ್ ಚೇಂಜ್ ಆಯಿತು, ವಿಟ್ನೆಸ್ಗಳು ಬದಲಾಯಿತು ಅಂದಾಗ ನಾವು ಖಂಡಿತ ಅದರ ಆಧಾರದ ಮೇಲೆ ಬೇಲ್ ಮೂವ್ ಮಾಡ್ಬೋದು. ಅದು ಆದಷ್ಟು ಬೇಗ ಆಗಬೇಕು. ಇನ್ನು ಚಾರ್ಜ್ ಆಗಬೇಕು. ಚಾರ್ಜ್ಗಿಂತ ಮೊದಲು ಬಿಫೋರ್ ಚಾರ್ಜ್ ಒಂದ್ಸಲ ನಾವು HBC ಅಂತ ಹಿಯರ್ ಬಿಫೋರ್ ಚಾರ್ಜ್ ಅಂತ ಆಗುತ್ತೆ. ಸೊ ಅಂದ್ರೆ ಆರ್ಗ್ಯುಮೆಂಟ್ ಮಾಡಿ ಈ ಕೇಸಿಂದ ಅವ್ರು ನಾವು ಕೈ ಬಿಡಿ ಅಂತ ಕೇಳುವಂತ ಒಂದು ಸ್ಟೇಜ್ ಕೂಡ ಇರುತ್ತೆ. ಬಟ್ ಅದ್ರ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಯಾಕಂದ್ರೆ ಇವತ್ತು ಜಡ್ಜಸ್ಗಳು ಕೂಡ ಅಷ್ಟೊಂದು ಗಟ್ಸ್ ಆಗಿ, ಅಷ್ಟೊಂದು ಚಾಲೆಂಜಿಂಗ್ ಆಗಿ, ಅಷ್ಟೊಂದು ಸೂಕ್ಷ್ಮತೆಯಿಂದ ಡಿಸ್ಚಾರ್ಜ್ ಮಾಡೋ ಅಷ್ಟು ಧೈರ್ಯ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇಲ್ಲ. ಇವತ್ತೆಲ್ಲ ಅಷ್ಟೊಂದು ನನಗೆ ಕಂಡಿಲ್ಲ. ಈಗ ಅಗೇನ್ ಬೇಲ್ ಸಿಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಮೇಡಮ್. ಸ್ವಲ್ಪ ಅಂದ್ರೆ ಆಲ್ಮೋಸ್ಟ್ 1 year. ಇವಾಗ 1 year ಹಿಡಿಬೋದಾ? 1 year ಅಂತಾನು ಹೇಳಕ್ ಬರೋಲ್ಲ. ಒಂದು 6 ತಿಂಗಳು ತಗೊಬಹುದು. ಯಾಕಂದ್ರೆ ಖಂಡಿತ ಯಾಕಂದ್ರೆ ಬಿಕಾಸ್ ಚಾರ್ಜ್ ಆಗಬೇಕು, ಒಂದಷ್ಟು ಎವಿಡೆನ್ಸ್ಗಳು ಕಮೆಂಟ್ಸ್ ಆಗಬೇಕು. ಒಂದು 6 ತಿಂಗಳು ಟೈಮ್ ತಗೊಬೋದು. ನನ್ನ ಮೈ ಒಪಿನಿಯನ್ ಅಬೌವ್ 6 months ಆಗುತ್ತೆ ಅಂತ. ಒಂದು ಅಬೌವ್ 6 months. ಇವಾಗ ಅವರು ಜೈಲಲ್ಲೇ ಇರ್ತಾರೆ ಪವಿತ್ರ ಅವರು. ಮನೆಗಂತೂ ಬರಕ್ಕಾಗಲ್ಲ. ಹೌದು ಅಲ್ವಾ? ಅದೇ ಇದು ಇಂಟರ್ವ್ಯೂ ತುಂಬಾ ಸೀರಿಯಸ್ ಕ್ವಶನ್, ಅದರಲ್ಲಿ ಒಂದು ಹ್ಯೂಮರಸ್. ಅಲ್ಲ, ಮನೆಗಂತೂ ಬರಕ್ಕಾಗಲ್ಲ. ಮನೆ ಕಳ್ಸಿದ್ರೆ ನಾವು ಕೂಡ ಪಾಪ ರೆಡಿ ಇದೀವಿ, ಪಾಪ ಬರಕ್ಕಾಗಲ್ಲ, ಕಳ್ಸಲ್ವೇ? ಹೌದು. ಅಂಡ್ ಎಷ್ಟು ಅಂದ್ರೆ ನೀವಾಗ ಅವ್ರನ್ನ ಮೀಟ್ ಮಾಡಕ್ ಹೋಗ್ತಿರ್ತೀರಾ ಸರ್, ಅವ್ರಿಗೆ ಎಷ್ಟು ಬೇಜಾರ್ ಮಾಡ್ಕೊಂತಿರ್ತಾರೆ. ನಮ್ಗೆ ಪಾಪ ಅನ್ಸುತ್ತೆ. ಹೌದು. ಈಗ ಇವಾಗ ನೋಡಿ, ಮೊನ್ನೆ ಹಿಂದಿನ ದಿವಸ ಮನೇಲಿ ಇರ್ತಾರೆ, ಊಟ ಮಾಡ್ಕೊಂಡು ಆರಾಮಾಗಿದ್ರು, ಬೆಳಗ್ಗೆ ಪೂಜೆ ಎಲ್ಲ ಮಾಡ್ತಿದ್ರು. ಪೂಜೆ ಮಾಡಿ ಏಕಾಏಕಿ ಅವತ್ತು ರಾತ್ರಿ ಜೈಲಲ್ಲಿ ಹೋಗಿ ಮಲ್ಕೊಳ್ಳೋದು ಅಂದ್ರೆ, ಜೈಲಲ್ಲಿ ಹೋಗಿರೋದು ಅಂದ್ರೆ ಇಟ್ಸ್ ವೆರಿ ಟೆರರ್ ಸರ್. ಅದು ಅದೊಂಥರ ಇದೆಯಲ್ಲ, ಅದು ಮೆಂಟಲ್ ಎಷ್ಟು ಡಿಸ್ಟ್ರಾಕ್ಟ್ ಮಾಡುತ್ತೆ ಗೊತ್ತಾ?
ನಿಮ್ಗೆ ಅನುಭವ ಇದೆಯಾ? ಇಲ್ಲ, ಹೇಳಿದ್ದು ಅಂದ್ರೆ ಕೇಳಿ ತಿಳ್ಕೊಂಡಿದ್ದೀರಾ? ಕೇಳಿ ತಿಳ್ಕೊಂಡಿದೀನಿ, ನೋಡಿ ತಿಳ್ಕೊಂಡಿದೀನಿ. ನೋಡಿ ತಿಳ್ಕೊಂಡಿದ್ದೀರಾ? ಅಂದ್ರೆ ಆಪೋಸಿಟ್ ಇರ್ತಾರಲ್ಲ ಪಿಕ್ಚರ್ಗಳಲ್ಲಿ ಅಲ್ಲಿ ಇಲ್ಲಿ ಅಂದ್ರೆ ಮೈಂಡ್ ತುಂಬಾ ಆಫ್ ಮಾಡ್ಬಿಡುತ್ತೆ. ಆ ಮೂಮೆಂಟ್ ಇದೆಯಲ್ಲ, ಅದು ತುಂಬಾ ಒಂಥರ ಟೆರರ್ ಸರ್. ಆ ಮೂಮೆಂಟ್ ನಾವು ಅಷ್ಟೇ ಮೇಡಮ್, ಒಳಗಡೆ ಕ್ಲೈಂಟ್ಸ್ಗಳ ಹತ್ರ ಅವರ ಎಕ್ಸ್ಪೀರಿಯನ್ಸ್ಗಳ ಬಗ್ಗೆ ತಿಳ್ಕೊಂಡಾಗ ಖಂಡಿತ ಹರ್ಟ್ ಆಗುತ್ತೆ. ಅಲ್ಲಿ ಇವಾಗ ಇಷ್ಟು ಚೆನ್ನಾಗಿ ಕ್ವೀನ್ ತರ ಬದುಕಿರ್ತಾರೆ, ಏಕಾಏಕಿ ಅಲ್ಲಿ ಹೋಗ್ಬಿಟ್ಟು ಅಷ್ಟೊಂದು ಅದು ತುಂಬ ಚೆನ್ನಾಗಿ ಬದುಕ್ತೋರು ಅಲ್ಲಿ ಹೋದಾಗ ತುಂಬ ಕಷ್ಟ ಆಗುತ್ತೆ. ಸ್ವಲ್ಪ ಓಕೆ ಅವರೇಜ್ ಲೈಫಲ್ಲಿ ಬದುಕಿ ಅಲ್ಲಿ ಹೋಗಿದಾಗ ಸ್ವಲ್ಪ ಬೇಗ ಅಡ್ಜಸ್ಟ್ ಆಗ್ತಾರೆ, ಬಟ್ ಖಂಡಿತ ಇವ್ರಿಗೆ ಕಷ್ಟ ಆಗ್ತಿರುತ್ತೆ, ಅದಂತೂ ಹೇಳ್ಬೋದು. ತುಂಬಾ ಕಷ್ಟ ಪಡ್ತಿರ್ತಾರೆ. ಅಲ್ಲಿನ ಊಟ, ಅಲ್ಲಿ ನಿದ್ದೆ, ಪ್ರತಿಯೊಂದು ಕಷ್ಟ. ಅದನ್ನ ಪಾಪ ಏನು ಮಾಡೋಕ್ಕಾಗಲ್ಲ. ನಮ್ಮ ಕರ್ಮದ ಫಲ ಅಥವಾ ನಮ್ಮ ಹಣೆ ಬರಹ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಇವಾಗ ಅವ್ರ ಮಗಳು ಆ್ಯಂಡ್ ಅವ್ರ ಫ್ಯಾಮಿಲಿ ಇದನ್ನ ಹೇಗೆ ತಗೋತಿದ್ದಾರೆ? ನಿಮ್ಮ ಹತ್ರ ಏನಾದ್ರು ಮಾತಾಡ್ತಿದ್ದಾರೆ? ಅವ್ರಿಗೆ ಎಷ್ಟು ಹರ್ಟ್? ನಿಮ್ಮ ಪ್ರಕಾರ ಹೇಗೆ ತಗೊಳ್ತಿದ್ದಾರೆ ಅನ್ಸುತ್ತೆ? ಮೇ ಬಿ ಅವ್ರಿಗೆ ತುಂಬಾ ಹರ್ಟ್ ಆಗಿರ್ಬೇಕು. ಅದಕ್ಕೆ ಹ್ಯೂಮನ್, ಅದಕ್ಕೆ ನಿಮ್ಗೆ ಅರ್ಥ ಆಯ್ತು. ಅದೇ ಕೆಲವೊಬ್ರಿಗೆ ಅರ್ಥ ಆಗಲ್ಲ. ಅದಕ್ಕೆ ಕೇಳ್ತಿದ್ದೀನಿ. ಅಂದ್ರೆ ಒಂದು ಹೆಣ್ಮಗಳಾಗಿರೋದ್ರಿಂದ ಅದು ನಿಮ್ಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಯಾವ ತಂದೆ ತಾಯಿನೂ ತನ್ನ ಮಗಳನ್ನ ಅಲ್ಲಿ ನೋಡಕ್ ಇಷ್ಟಪಡಲ್ಲ, ಯಾವ ಮಗಳು ತನ್ನ ತಾಯಿನ ಅಲ್ಲಿ ನೋಡಕ್ ಇಷ್ಟಪಡಲ್ಲ, ಖಂಡಿತ ನೋವಾಗ್ತಿರುತ್ತೆ. ಅಂಡ್ ಮಗಳ ಸ್ಟಡೀಸ್ ಎಲ್ಲ ಹೇಗಿದೆ? ಶಿ ಇಸ್ ವೆರಿ ಬ್ರಿಲಿಯಂಟ್. ಈವನ್ ನೌ ಶಿ ಇಸ್ ರನ್ನಿಂಗ್ ದ ರೆಡ್ ಕಾರ್ಪೆಟ್. ಹೌದಾ? ಮಗಳ? ಬಿಕಾಸ್ ಇವಾಗ ಆಕೆ ಹೆಂಗಾಗಿದೆ ಅಂದ್ರೆ ತನ್ನ ತಾಯಿ ಕನಸದು ರೆಡ್ ಕಾರ್ಪೆಟ್, ಅದನ್ನು ಕೂಡ ಮ್ಯಾನೇಜ್ ಮಾಡ್ಬೇಕು, ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋದಕ್ಕೆ ಸ್ವಲ್ಪ ಶಿ ಇಸ್ ಟ್ರೈಯಿಂಗ್. ಅದನ್ನ ಮಾಡ್ತಾ ಇದ್ದಾರೆ ಅಂತ ನಾನು ನಿನ್ನೆ ಅವರ ಅಂದ್ರೆ ಪವಿತ್ರ ಗೌಡ ಅವ್ರ ತಾಯಿ ಅದನ್ನ ಹೇಳ್ತಾ ಇದ್ರು. ಸೊ ಐ ಅಪ್ರಿಷಿಯೇಟ್ ಅದು ವಿಚಾರದಲ್ಲಿ ಅದು ಮಾಡಬೇಕು. ಸೊ ಎಲ್ಲೋ ಒಂದು ಕಡೆ ಇವಾಗ ಈ ಸ್ಥಿತಿನ ಆ ಮಗು ಹೇಗೆ ಫೇಸ್ ಮಾಡುತ್ತೋ ನಂಗೆ ಗೊತ್ತಿಲ್ಲ, ಅಷ್ಟಂತಕ್ಕೂ ಪಾಪ ಅನ್ಸುತ್ತೆ. ಬಟ್ ಲೆಟ್ಸ್ ಸಿ ಅಂದ್ರೆ ಹೋಪ್ ಫಾರ್ ದಿ ಬೆಸ್ಟ್ ಅಲ್ಲ, ಏನು ಇದು ಮಾಡ್ತಾರೆ. ಹೌದು, ನ್ಯಾಯಾಂಗ ವ್ಯವಸ್ಥೆ ಅವ್ರಿಗೆ ಬೇಗ ಹೊರಗಡೆ ತರಲಿ ಅಂತ ಆಶಿಸ್ಬೋದು ಅಷ್ಟೇ. ಅಂಡ್ ನಿಮ್ಮ ಎಫರ್ಟ್ ಅಫ್ಕೋರ್ಸ್ ನಂದು ಅಂತ ಅಲ್ಲ, ಎಲ್ಲ ಟೀಮ್ ಎಫರ್ಟ್ಸ್ ಬೇಕು. ಅಂದ್ರೆ ಎಷ್ಟು ಜನ ಲಾಯರ್ಸ್ ಗಳನ್ನ ಇದಕ್ಕೆ ಇನ್ವಾಲ್ವ್ ಮಾಡ್ಕೊಂತಿದ್ದೀರಾ? ನನ್ನ ಆಫೀಸಲ್ಲಿ ಆಲ್ಮೋಸ್ಟ್ 15-16 ಜನ ಇದ್ದಾರೆ, ಆಯ್ತಾ. ಒಂದು 4-5 ಜನ ಇದಕ್ಕೆ ರಿಸರ್ಚ್ ಮಾಡ್ತಾನೆ ಇರ್ತಾರೆ. ಕೇಸ್ ಇದ್ದ ನಾವೇನು ಯಾವಾಗಲೂ ಇದೇ ಕೇಸ್ ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ನಮಗೂ ಮಾಡಕ್ಕೆ ಬೇರೆ ಕೆಲಸ ಇರುತ್ತೆ. ಬಟ್ ಈ ಕೇಸ್ ಬಗ್ಗೆ ಒಂದು ಇಂಪಾರ್ಟೆನ್ಸ್ ಅಂತೂ ಖಂಡಿತ ಕೊಡ್ತೀವಿ. ಯಾಕಂದ್ರೆ ನೀವು ಮಾಧ್ಯಮದವರು ಭಾಳ ಕಣ್ಣಿಟ್ಟಿರ್ತೀರಲ್ಲ, ಒಂಥರ ಹದ್ದಿನ ಕಣ್ಣಿಟ್ಟಿರ್ತೀರ. ಆ ಹದ್ದಿನ ಕಣ್ಣಿಗೆ ನಾವು ಬಿದ್ದರೆ ನಾವೇನೋ ಮಾಡಕ್ ಹೋದ್ರೆ ಅದು ಇನ್ನೇನೋ ಆಯ್ತು ಅಂದ್ರೆ ಅದನ್ನೇ ದೊಡ್ಡದಾಗಿ ಗ್ಲೋರಿ ಮಾಡಿ ತೋರಿಸ್ತಾರೆ. ಅದಕ್ಕೆ ನಾವು ಬಹಳ ಸೂಕ್ಷ್ಮತೆಯಿಂದ ಇರಬೇಕು ಅನ್ನೋದಕ್ಕೋಸ್ಕರ. ಯಾಕಂದ್ರೆ ನನಗೆಲ್ಲ ಮಾಧ್ಯಮದವರೆಲ್ಲ ನನ್ನ ಸ್ನೇಹಿತರೆ. ಜನರಲಿ ಆಮ್ ಲೈಟರ್ ವೇನಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಬಹಳ ಸೂಕ್ಷ್ಮತೆಯಿಂದ ನಾವು ಇರಬೇಕು. ಯಾವತ್ತೂ ಕೂಡ ನಾವು ಕೂಡ ಕೆಲವೊಂದು ತಪ್ಪುಗಳನ್ನ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ನಾವು ಮಾಡೋ ಒಂದು ತಪ್ಪಿಂದ ಅವರ ಜೀವನ ಕತ್ಲಿಗೆ ಹೋಗ್ಬಾರ್ದು. ನಾವು ಕತ್ಲಲ್ಲಿರೋರ್ನ ಬೆಳಕಿಗೆ ತರುವಂತ ಕೆಲಸ ಮಾಡ್ಬೇಕೇ ವಿನಃ ನಾವು ಹೇಗೇನು ಕತ್ಲಿಗೆ ತೆಳ್ಳಂತ ಕೆಲಸ ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.